ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ಪೂ ಸರದಿ ಕಾಂತಿ ಸೌರಭ ಮೊದಲನೆಯ ತಾಸು, ವಾಸನೆಯ ಹಳಸು ಕೊಳ ಕೊಳಚೆ ಆ ಬಳಿಕ, ಮಾಸಿ ನಲು ನಲುಗಿ ಮುಳ್ಳಹುದು ಮೂರನೆಯ ತಾಸು, ಸಂಸಾರ ಕಥೆಯದುವೆ ಮಂಕುತಿಮ್ಮ. 342ನೇ ಕಗ್ಗ. ಪೂಸರದಿ ಹೂವಿನ ಸರ ಹೂಮಾಲೆಯಲ್ಲಿ ಸೌರಭ ಕಾಂತಿ ಸೌರಭ ಮೊದಲನೆಯ ತಾಸು. ಮೊದಲನೇ ತಾಸಲ್ಲಿ ಕಾಂತಿ, ಅದರಿಂದ ಘಮ್ಮಂತ ವಾಸನೆ ಬರ್ತಾ ಇರುತ್ತೆ, ಹೊಳಿತಾ ಇರುತ್ತೆ ಆ ಹೂಗಳು ಚೆಲುವಾಗಿ. ಅದು ಮೊದಲನೇ ತಾಸಂತೆ. ವಾಸನೆಯ ಹಳಸು ಕೊಳ ಕೊಳಚೆ ಆ ಬಳಿಕ, ನಿಧಾನವಾಗಿ ನಲಗಿ ಹೂಗಳು ಬಾಡಿ ಪಿಚಿ ಪಿಚಿ ಅಂತ ಆಗಿ ಅದರಿಂದ ಬರ್ತಾ ಇದ್ದ ಕಾಂತಿ ಹೋಗಿ ವಾಸನೆ ಅಂದರೆ ಏನು ಕೆಟ್ಟ ವಾಸನೆ, ಹಾಳಾಗ್ತಾ ಇರೋದ್ರ ವಾಸನೆ ಬರೋದಕ್ಕೆ ಶುರುವಾಗುತ್ತೆ. ಮುಂದಿನ ತಾಸು ಅದರ ನೆಕ್ಸ್ಟ್ ಸ್ಟೇಜ್. ಮಾಸಿ ನಲು ನಲುಗಿ ಮುಳ್ಳಹುದು ಮೂರನೆಯ ತಾಸು. ಕೊನೆಗೆ ಎಲ್ಲ ನಲಗಿ ಹೂವೆಲ್ಲ ಮುಗಿದೋಗಿ ಬರೀ ಮುಳ್ಳು, ಕಾಂಡ, ಕಡ್ಡಿ ಇಂಥ ಚುಚ್ಚೋದು ಕೆರೆಯೋಂಥವು ಮಾತ್ರ ಉಳ್ಕೊಂಡಿರುತ್ತೆ ಮೂರನೇ ತಾಸು. ಸಂಸಾರದ ಕಥೆಯೂ ಅಷ್ಟೇ ಅಂತ ಹೇಳ್ತಾರೆ. ಇಲ್ಲಿ ಸಂಸಾರ ಅಂತ ಅಂದರೆ ನಾನು ಸಂಬಂಧಗಳು ಅಂತ ಅರ್ಥೈಸಬಹುದು, ಅಥವಾ ಇಡೀ ಜಗತ್ತು, ಸಂಸಾರ ಅನ್ನೋದನ್ನು ಇಡೀ ಜಗತ್ತು, ದ ವರ್ಲ್ಡ್ ಅಂತ ಅರ್ಥೈಸಬಹುದು. ಏನಕ್ಕೆ ಅರ್ಥೈಸಿದ್ರು ಈ ಉಪಮೆ ಸೂಕ್ತವಾಗಿ ಅದರಲ್ಲಿ ಕೂರುತ್ತೆ. ನೀವೆಲ್ಲರೂ ಬೆಲ್ ಕರ್ವ್ ಬಗ್ಗೆ ಕೇಳಿರ್ತೀವಿ. ಯಾವುದೇ ವಸ್ತು, ಜಗತ್ತಿನ ಯಾವುದೇ ವಸ್ತು, ಸ್ಪೇಸಲ್ಲಿರೋ ಯಾವುದೇ ವಸ್ತು ಆದರೂ ಈ ಬೆಲ್ ಕರ್ವ್ ಮೂಲಕನೇ ಪಾಸಾಗುತ್ತೆ. ಹುಟ್ಟುವ ಹಂತ, ಬೆಳೆಯುವ ಹಂತ, ಉಚ್ಛ್ರಾಯ ಸ್ಥಿತಿ, ನಂತರ ಫೇಸ್ ಆಫ್ ಡಿಕ್ಲೈನ್, ಇಳಿಮುಖ, ಸಾವು ಅಥವಾ ಮುಗಿಯುವುದು, ಅದನ್ನು ಏನಂತ ಕರಿತೀವೋ ಅದು. ಈ ಕರ್ವ್ನಲ್ಲಿ ಪ್ರತಿಯೊಂದು ಪಾಸ್ ಆಗಬೇಕು. ಸ್ಪೇಸ್ನಲ್ಲಿರ್ತಕ್ಕಂತಹ ಗ್ರಹ ನಕ್ಷತ್ರ ರಾಶಿಗಳಿಂದ ಹಿಡಿದು ನಮ್ಮಂತಹ ಹುಲುಮಾನವರು ಕೀಟ ಕೋಟಾದಿಗಳವರೆಗೆ ಎಲ್ಲರೂ ಈ ಬೆಲ್ ಕರ್ವ್ನಲ್ಲಿ ಪಾಸ್ ಆಗಲೇಬೇಕು. ಹುಟ್ಟುವ ಹಂತ, ಬೆಳೆಯುವ ಹಂತ, ಒಂದು ಸ್ಟೇಟಸ್ಗೆ ಉಚ್ಛ್ರಾಯವಾದ ಹಂತ, ಫೇಸ್ ಆಫ್ ಡಿಕ್ಲೈನ್, ನಂತರ ಫೇಸ್ ಆಫ್ ಎಂಡ್, ಮುಗಿಯುವ ಕಾಲ ಅಂತ. ಈ ಸಂಬಂಧಗಳಲ್ಲಿ ನಾನು ಡಿಫೈನ್ ಮಾಡಿರೋದು ಹೇಗೆ ಅಂದರೆ, ಯಾವುದೇ ಸಂಬಂಧ ಅಥವಾ ಒಂದು ಸಂಸಾರ ಶುರುವಿನಲ್ಲಿ ಇವ್ರು ಹೇಳ್ತಾರಲ್ಲ ಕಾಂತಿ ಸೌರಭ ಮೊದಲನೆಯ ತಾಸು ಅಂತ. ಯಾವುದೇ ಸಂಬಂಧದಲ್ಲಿ ಆ ಫೇಸ್ ಹೇಗಿರುತ್ತಪ್ಪ ಅಂತ ಅಂದರೆ, ನಾವು ನಮ್ಮ ಒಳ್ಳೆಯದನ್ನು ಮಾತ್ರ ಶೋಕೇಸ್ ಮಾಡ್ಕೊಳ್ತಾ ಇರ್ತೀವಿ. ನಾನು ನನ್ನ ಒಳ್ಳೆಯದನ್ನು ಮಾತ್ರ ಶೋಕೇಸ್ ಮಾಡ್ತಿರ್ತೀನಿ. ನನ್ನ ಗಂಡ ಅಂತ ಇಟ್ಕೊಂಡು ಅವನು ಅವನ ಒಳ್ಳೆಯದನ್ನು ಮಾತ್ರ ಹೇಳ್ತಿರ್ತಾನೆ. ಇಬ್ಬರಲ್ಲೂ ಅದೊಂದು ತುಂಬ ಚೆನ್ನಾಗಿರುವ ಹಂತ. ವಾಸನೆಯ ಹಳಸು ಕೊಳ ಕೊಳಚೆ ಆ ಬಳಿಕ, ನಂತರ ಏನಾಗುತ್ತೆ, ಆ ಫೇಸ್ ಮುಗಿದ ಮೇಲೆ ಇಬ್ಬರಲ್ಲೂ ಇರುವ ನೆಗೆಟಿವ್ಸ್ ಮಾತ್ರ ಕಾಣೋಕ್ಕೆ ಶುರುವಾಗುತ್ತೆ. ಆ ಫೇಸಲ್ಲಿ ನಾವು ಎದುರಿನವರ, ಅದೊಂದು ಸ್ನೇಹದ ಸಂಬಂಧ ಇರ್ಬೋದು, ಗಂಡ ಹೆಂಡತಿ ಸಂಬಂಧ ಇರ್ಬೋದು, ಯಾವುದೇ ಸಂಬಂಧ, ತಾಯಿ ತಂದೆ ಮಗು ಹೀಗೆ ಹುಟ್ಟಿನಿಂದ ಬಂದ ಸಂಬಂಧ ಬಿಟ್ಟು ಇನ್ನು ಯಾವುದೇ ಸಂಬಂಧ, ಎರಡನೇ ಸ್ಟೇಜಲ್ಲಿ ಎಲ್ಲ ನೆಗೆಟಿವ್ಸ್ ಕಾಣೋಕ್ಕೆ ಶುರುವಾಗುತ್ತೆ. ಆಗ ನಾವು ಅವರಲ್ಲೇ ಈ ಮುಂಚೆ ಕಂಡಿದ್ದ ಪಾಸಿಟಿವ್ಸ್ನೆಲ್ಲ ಇಗ್ನೋರ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಏನು ಹಿಂಗಾಡ್ತಾನೆ ಒಳ್ಳೆಯದು, ಏನು ಇವಳಿಗೆ ಇಷ್ಟ ಅರ್ಥ ಆಗಲ್ವ, ಎಷ್ಟು ಪೆದ್ದಿನ ಇವಳು ಅಂತ. ಈ ಮುಂಚೆ ಅದೇ ಕ್ವಾಲಿಟೀಸ್ ಇಷ್ಟ ಆಗ್ತಾ ಇದ್ದಿದ್ದು ನಮಗೆ ಮರ್ತು ಹೋಗುತ್ತೆ. ಅದೊಂದು ನೆಗೆಟಿವ್ ಫೇಸು, ಬರೀ ಕೆಟ್ಟದ್ದು ಮಾತ್ರ ಕಾಣಿಸ್ತಾ ಇರೋವಂಥದ್ದು. ಮೂರನೆಯ ಹಂತ, ಮಾಸಿ ನಲು ನಲುಗಿ ಮುಳ್ಳಹುದು ಮೂರನೆಯ ತಾಸು. ಇವರು ಇಲ್ಲಿ ಪೂರ್ತಿ ಹಾಳಾಯಿತು ಅನ್ನೋ ಥರ ಕೊಟ್ಟಿದ್ದಾರೆ. ನಾನು ಅರ್ಥೈಸೋದು ಏನಂದರೆ, ಮೂರನೇ ಹಂತದಲ್ಲಿ ನಮಗೆ ಪಾಸಿಟಿವ್ಸು ಅರ್ಥ ಆಗುತ್ತೆ, ನೆಗೆಟಿವ್ಸು ಅರ್ಥ ಆಗುತ್ತೆ. ನಾನು ಎದುರಿನ ವ್ಯಕ್ತಿಯನ್ನು ಇಂಪ್ರೆಸ್ ಮಾಡೋದಕ್ಕೆ ಪ್ರಯತ್ನ ಪಡೋದ್ರಲ್ಲಿ ಅರ್ಥ ಇರಲ್ಲ. ಯಾಕೆಂದರೆ ಅವರ ಒಳ್ಳೆತನ ಕೆಟ್ಟತನ, ನನ್ನ ಒಳ್ಳೆಯದು ಕೆಟ್ಟದ್ದು ಎಲ್ಲರಿಗೂ ಒಬ್ರಿಗೊಬ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಈ ಹಂತದಲ್ಲಿ ಈ ಮೂರನೆಯ ತಾಸು ಒಂದು ಸ್ಟೇಟಸ್ ಕೋ ಬಿಲ್ಡ್ ಆಗುವಂತಹ, ಒಂದು ಸಮಸ್ಥಿತಿಗೆ ಬರುವಂತಹ ಫೇಸ್ ಅಂತ ನಾನು ನಂಬ್ತೀನಿ. ಸಂಬಂಧಗಳಲ್ಲಿ ಸಂಸಾರ ಕಥೆ ಇದುವೆ ಅಂತ ನಾನು ಅರ್ಥೈಸ್ಕೊಳ್ಳೋದು. ಆ ಮೂರನೇ ಹಂತಕ್ಕೆ ಬಂದಾಗ ಬಹುಶಃ ಅದರಲ್ಲಿ ತುಂಬ ಪ್ರೀತಿ ಅಂತಲೂ ಇಲ್ಲ, ದ್ವೇಷ ಅಂತಲೂ ಇಲ್ಲ, ಎರಡರ ಸಮಸ್ಥಿತಿಯನ್ನು ಯಾವುದೇ ಸಂಬಂಧ ತಲುಪುತ್ತೆ. ಅಲ್ಲಿಂದ ಮುಂದಕ್ಕೆ ಎಲ್ಲ ಬೆಲ್ ಕರ್ವ್ಗೆ ಹೋಗೋ ಹಾಗೇನೆ. ಸಂಸಾರದ ಕಥೆ ಇದುವೇ ಅಂತ ಹೇಳ್ತಾರೆ. ಅದೆಷ್ಟು ಸರಿಯಾದ ಮಾತುಗಳು ನೋಡಿ. ಈ ಸಂಬಂಧದ 3 ಹಂತಗಳು, ಜಗತ್ತಿನ ಎಲ್ಲ ವಸ್ತುಗಳ 3 ಹಂತಗಳು, ಕಾಂತಿ ಸೌರಭ. ನಮ್ಮ ಲೈಫ್ ಟೈಮ್ನೇ ನೋಡೋದಾದರೆ ಯೌವನದಲ್ಲಿ ಕಾಂತಿ ಸೌರಭ ತುಂಬಿ ಹೊಳಿತಾ ಇರ್ತೀವಿ. ನಂತರದಲ್ಲಿ ಮಧ್ಯ ವಯಸ್ಸಿನಲ್ಲಿ ನಿಧಾನವಾಗಿ ನಾವು ಮನಸ್ಸಿಗೆ ಅಥವಾ ಭಾವನೆಗಳಿಗೆ ಹೆಚ್ಚು ಬೆಲೆ ಕೊಡ್ತಾ, ರೂಪಕ್ಕೆ ದೇಹಕ್ಕೆ ಕಡಿಮೆ ಬೆಲೆ ಕೊಡ್ತಾ ಹೋಗ್ತೀವಿ.
ಕೊನೆಯಲ್ಲಿ ಮಾಸಿ ನಲುಗಿ ಮುಳ್ಳಹುದು 3ನೇ ತಾಸು. ಬಹುಶಃ ವೃದ್ಧಾಪ್ಯದಲ್ಲಿ ನಾವು ಯಾವ ಸ್ಥಿತಿನಲ್ಲಿ ಅದೆಲ್ಲವನ್ನೂ ಬಿಟ್ಟು ಬೇರೆದೇ ಹಂತಕ್ಕೆ, ಫಿಲಸಾಫಿಕಲ್ ಹಂತಕ್ಕೆ ಅಥವಾ ಜನಗಳನ್ನು ಅರ್ಥ ಮಾಡಿಕೊಳ್ಳುವ ಬೇರೆದೇ ಪರಿಭಾಷೆಯನ್ನು ಕಂಡುಕೊಳ್ತಾ ಹೋಗ್ತೀವಿ. ಸಂಸಾರದ ಕಥೆ ಇದುವೇ ಮಂಕುತಿಮ್ಮ. ಇದು ವಾಸ್ತವ. ಇದನ್ನು ಅಪ್ಪಿಕೊಂಡು ಅರಿತುಕೊಂಡು ಮುನ್ನಡೆಯೋಣ, ಬದುಕು ಸುಂದರವಾಗುತ್ತೆ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.